ಆ ಆ ವಿಡಿಯೋನ ಸ್ಕ್ರಾಲ್ ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋನ ಒಂದು ಸಲ ನೋಡಿ. ನಾವು ಈಗಾಗಲೇ ಹೊಸ ವರ್ಷಕ್ಕೆ ಕಾಲಿಟ್ಟು ಇಂಗ್ಲಿಷ್ ಕ್ಯಾಲೆಂಡರ್ನ ಪ್ರಕಾರ 4 ದಿನಗಳು ಕಳೆದು ಹೋಗಿದೆ. ಈ ಹೊಸ ವರ್ಷಕ್ಕೆ ಸುಮ್ಮನೆ ವಿಶ್ ಮಾಡೋದಕ್ಕಿಂತ ನನ್ನ ಪ್ರೀತಿ ಪಾತ್ರರಿಗೆ ಒಂದು ಕಿವಿ ಮಾತಿನ ಮೂಲಕ ಅಥವಾ ಒಂದು ಶುಭವಾಣಿ ಮೂಲಕ ವಿಶ್ ಮಾಡಬೇಕು ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ. ಜೀವನದಲ್ಲಿ ಉತ್ಸಾಹ ಮತ್ತು ಹುರುಪು ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಆ ಉತ್ಸಾಹ ಹುರುಪು ನಾವು ಮಾಡೋ ಕೆಲಸದಲ್ಲಿ ನಮಗೆ ಸಿಗತ್ತೆ. ಹಾಗಿದ್ರೆ ಉತ್ಸಾಹದಿಂದ ಹುರುಪಿನಿಂದ ಹೇಗೆ ಕೆಲಸ ಮಾಡೋದು ಅಂತ ಅಂದ್ಕೊಳ್ತಾ ಇದ್ದರೆ, ನಾನು ನಿಮಗೆ ಈ ಒಂದು ಉತ್ಸಾಹದ ಮೂಲಕ ಹುರುಪಿನ ಮೂಲಕ ಕೆಲಸ ಮಾಡೋದಕ್ಕೆ 4 Dsನ ಒಂದು ಸೂತ್ರವನ್ನು ಹೇಳ್ತೀನಿ. ಏನಿದು 4 Ds ಸೂತ್ರ ಅಂದರೆ? ಡಿಸೈಡ್, ಡಿಟರ್ಮೈನ್, ಡೆಡಿಕೇಟ್ ಆ್ಯಂಡ್ ಡಿಸಿಪ್ಲಿನ್. ಹೌದು, ಜೀವನ ಅನ್ನೋದು ನಿಂತ ನೀರಲ್ಲ, ಅದು ಹರಿತಾ ಇರೋ ನದಿ ತರಹ. ಹೇಗೆ ನದಿಯು ತನ್ನ ದಾರಿಯಲ್ಲಿ ಬರುವಂತಹ ಕಲ್ಲು ಮುಳ್ಳುಗಳನ್ನು ದಾಟಿ ಸಮುದ್ರವನ್ನು ಸೇರುತ್ತೋ, ಹಾಗೆ ನಾವು ನಮ್ಮ ಜೀವನದಲ್ಲಿ ಬರುವಂತಹ ಕಲ್ಲು ಮುಳ್ಳಿನ ಥರ ಇರುವಂತಹ ಕಷ್ಟಗಳನ್ನು ದಾಟಿ ಸಾಗಿದಾಗ ಮಾತ್ರ ಗೋಲನ್ನು ರೀಚ್ ಆಗೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾವು ಈ ಗೋಲನ್ನು ರೀಚ್ ಮಾಡಬೇಕು ಅಂದರೆ ಈ 4 D ಸೂತ್ರನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಡಿಸೈಡ್, ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಕೆಲಸವನ್ನು ಆದಷ್ಟು ಬೇಗ ಡಿಸೈಡ್ ಮಾಡಿ. ಡಿಟರ್ಮೈನ್, ಯಾವ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅದಕ್ಕೆ ಬದ್ಧರಾಗಿರಿ. ಡೆಡಿಕೇಟ್, ಯಾವ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅದಕ್ಕೆ ಬೇಕಾಗಿರುವ ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಕೊನೆಯದಾಗಿ ಬರೋದು ಡಿಸಿಪ್ಲಿನ್. ಈ ಎಲ್ಲ ಕೆಲಸಗಳನ್ನು ಮಾಡಿದ ನಂತರ ಅದನ್ನು ನೀವು ಮುಗಿಸೋದಕ್ಕೆ ಒಂದು ಶಿಸ್ತು ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಈ ಎಲ್ಲ ಕೆಲಸಗಳನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಂಡು ನೀವು ಶಿಸ್ತಿನಿಂದ ಅದನ್ನು ಮಾಡಿಕೊಂಡು ಬಂದಾಗ ಮಾತ್ರ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ನೋಡೋದಕ್ಕೆ ಸಾಧ್ಯ. ಆಗ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಹೌದು, ಇಂಗ್ಲೀಷಲ್ಲಿ ಒಂದು ಕೋಟ್ ಇದೆ, ನೋಬಡಿ ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಸ್ಟಾರ್ಟ್ ಅ ನ್ಯೂ ಬಿಗ್ನಿಂಗ್, ಬಟ್ ಎನಿಬಡಿ ಕ್ಯಾನ್ ಸ್ಟಾರ್ಟ್ ಟುಡೇ ಆ್ಯಂಡ್ ಮೇಕ್ ಅ ನ್ಯೂ ಎಂಡಿಂಗ್ ಅಂತ. ಹಾಗಿದ್ರೆ ಇನ್ಯಾಕೆ ತಡ? ಹಿಂದೆ ಆಗಿರೋದ್ರ ಬಗ್ಗೆ ಯೋಚನೆ ಮಾಡದೆ ಇಂದಿನಿಂದ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಕೆಲಸದ ಬಗ್ಗೆ ಯೋಚನೆ ಮಾಡಿ ಈ 4 Ds ಸೂತ್ರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಯಶಸ್ಸನ್ನು ನಿಮ್ಮದಾಗಿಸ್ಕೊಳ್ಳಿ. ಏನಂತೀರಾ? ವಿಶಿಂಗ್ ಆಲ್ ಅ ವೆರಿ ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್ ನ್ಯೂ ಇಯರ್. ಥ್ಯಾಂಕ್ ಯು.